ಇವತ್ತು ಬೆಳಗ್ಗೆನೆ ನಮ್ಮ ಆಲ್ಬಿನ್ ಕರ್ಕೊಂಡು ಬಂದ್ವಿ ನೋಡಿ. ಆ 5 ಜನ ಹೊಸ್ದಾಗ ಆ್ಯಡ್ ಆಗಿ ನಾನು ಹಿಂದೆ ಬಂದು ನನ್ನ ಬಿಟ್ಟು ಇವರೇ ಮುಂದೆ ಓಡ್ದವ್ರೆ. ನಾನು ಆಲ್ಬಿನ್ ವಾಕಿಂಗ್ ಕರ್ಕೊಂಬಂದ್ರೆ ಸೀತಾ ಇವಳು ನೋಡಿ 4 ಜನ. ಇದೇ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ನಲ್ಲ ಸರ್ಜರಿ ಆಯಿತು ಅಂತ ನೋಡಿ. ಅವಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಸರ್ಜರಿ ಆಯಿತು. ಅವಳಾದ್ಮೇಲೆ ಇವಳು ಸರ್ಜರಿ ಇವಾಗ ರಿಲೀಸ್ ಮಾಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಚಿಕ್ಕದು. ಇವನಿಗೆ CD ಪಾಪ ಆದರೆ ಹುಷಾರಾಗಿದ್ದಾನೆ, ಏನು ತೊಂದರೆ ಇಲ್ಲ ನೋಡಿ ಪಾಪಚ್ಚಿ. ಆದರೆ ನನಗೇನು ಅವನಿಗೆ ವಾಸಿ ಆಗಿರೋದ್ರಿಂದ ಸ್ವಲ್ಪ ಜೊಲ್ ಬರುತ್ತೆ, ಬಟ್ ಏನು ತೊಂದರೆ ಇಲ್ಲ ನೋಡಿ. ಹಿಂಗೆ ಇವಾಗ 4 ಮಕ್ಕಳು ಜೊತೆಗೆ ಗೂನೊಬ್ಬ ಬರ್ತಾನೆ. ಅವ್ನು ಬಿಡಿ ಅವನು ಹಳ್ಬ, ಇವನು ಹೊಸ್ಬ. ನನ್ನ ಜೊತೆ ಬಂದ್ರೋದ್ರೆ ಇವ್ರು ನನಗೆ ಮುಂದೆ ಹೋಗ್ತಾ ಇದ್ದೀನಿ. ನಮ್ಮ ಸೆಕ್ಯೂರಿಟಿ ನೋಡಿ, ಬನ್ನಿ ಇಲ್ಲಿ. ಹೋನಾ ಇವಳಿಗೆ ಇವಾಗ ನಿನ್ನೆಯಿಂದ ಬಿಟ್ಟಿದ್ದೀನಿ. ಎಲ್ಲ ವಾಸಿ ಆಯಿತು. ಹೆಚ್ಚು ಕಡಿಮೆ 10-12 ದಿವಸದಿಂದ ಮನೆ ಒಳಗೆ ಇಟ್ಕೊಂಡಿದ್ದೆ. ಅದೇ ಲಾಸ್ಟ್ ವೀಕ್ ಬಿಟ್ಟೆ, ಮತ್ತೆ ಯಾಕೋ ಗಲಾಟೆ ಮಾಡ್ಕೊಂಡು ವಾಪಸ್ಸು ಮನೆಗೆ ಬಂದುಬಿಟ್ಲು. ಇರಲ್ಲ, ಸೊ ಆಚೆ ಬಿಟ್ಟೆ ಇಟ್ಕೊಳ್ಳಿಂದ್ರೆ ಇರಲ್ಲ ಅಂತ ಅವಳು ಗಲಾಟೆ ಮಾಡಿ ಒಳಗಡೆ ಬಂದುಬಿಟ್ಲು. ಇವರಿಬ್ಬರು ಒಂದೇ ತಾಯಿ ಮಕ್ಳು ಅನಿಸುತ್ತೆ, ಒಂದೇ ಥರ ಇದ್ದಾರೆ, ಗೊತ್ತಿಲ್ಲ ಯಾರ ಮಕ್ಳು ಅಂತ. ಸೊ ನಾನು ಸರ್ಜರಿ ಮಾಡಿಸಿದ್ಮೇಲೆ ನನ್ನ ಮಕ್ಕಳಾಗೋದ್ರು. ಸೊ ನಾನು ಯಾಕೆ ಹೇಳ್ತೀನಿ ಅಂದರೆ, ಊಟ ಕೊಟ್ಟರೆ ಪ್ರಾಣಿಗಳು ಮನೆ ಮುಂದೆ ಸೇರ್ಕೊಂಡ್ಬಿಡ್ತೇವೆ, ಊಟ ಕೊಡಬೇಡಿ ಅಂತಾರೆ. ಏನಕ್ಕೆ ಊಟ ಕೊಡಬಾರ್ದು ನಂಗೆ ನಿಜವಾಗ್ಲೂ ಇವತ್ತಿನ ತನಕ ಅರ್ಥ ಆಗ್ತಿಲ್ಲ. ನಾವು ಮನುಷ್ಯರು 3 ಹೊತ್ತು ತಿಂತೀವಿ. ಅಟ್ಲೀಸ್ಟ್ ಈ 3 ಪ್ರಾಣಿಗಳಿಗೆ 1 ಹೊತ್ತು ಬಿಡೋಕ್ಕೂ ಊಟ ಕೊಡೋಕ್ಕೂ ಅಳ್ತಾರೆ ಜನರು. ಅದು ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ನಾವಂತೂ ಕೇಳಲೂ ಇಲ್ಲ ಯಾವ ಜನ್ಮದಲ್ಲೂ ನಾಯಿಗಳಿಗೆ ಊಟ ಕೊಡಬಾರ್ದು, ಪ್ರಾಣಿ ಪಕ್ಷಿಗೆ ನೀರು ಇಡಬಾರ್ದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಾರೆ. ಅದು ಏನಕ್ಕೆ ಆ ಥರ ಹೇಳ್ತಾರೋ ಆ ದೇವರಿಗೆ ಗೊತ್ತು. ಎಲ್ಲ ಕಡೆ ರೋಡಲ್ಲಿ ನಾಯಿಗಳಿದೆ, ಮನೆ ಹತ್ರ ಅಕ್ಕಪಕ್ಕ ನಾಯಿಗಳಿದೆ, ಹಾಗೆ ಹಿಂಗೆ ಅಂತಾರೆ. ಆದರೆ ನಮ್ಮ ರೋಡಲ್ಲಿರೋ ಜನರಿಗೆ ಫುಲ್ ಸೆಕ್ಯೂರಿಟಿ, ಯಾರಿಗೆ ಏನೂ ಭಯ ಇಲ್ಲ, ಕಳ್ತನ ಆಗುತ್ತೆ ಅಂತ ಆ ಥರ ಭಯ ಇಲ್ಲ ಇವ್ರಿಗೆ ಯಾರಿಗೂ ಭಯ ಇಲ್ಲ. ಯಾಕೆ ಅಂದರೆ ಕಾಯ್ತೇವೆ ಈ ಮಕ್ಕಳು ರೋಡಲ್ಲಿ. ಹೊಸ ಜನ ಬಂದರೆ ಬೊಗಳೋದೆಲ್ಲ ಮಾಡ್ತಾರೆ. ನಾವು ಇವ್ರಿಗೆ ಹೇಳ್ಕೊಡ್ಬೇಕಾಗಿರೋದು ಕಚ್ಚದೇ ಇರೋ ಥರ ನೋಡ್ಕೋಬೇಕು. ಕಚ್ಚಬಾರ್ದಂದ್ರೆ ನಾವು ಅವಕ್ಕೆ ಪ್ರೀತಿ ತೋರಿಸಿ ಮನುಷ್ಯನ ಕಾಂಟ್ಯಾಕ್ಟ್ ಇದ್ದರೆ ಖಂಡಿತ ಅವರು ಯಾವತ್ತೂ ಯಾರಿಗೂ ಕಚ್ಚಲ್ಲ. ನನಗೆ ಗೊತ್ತಿದ್ದಂಗೆ ನಾನು 85-90 ನಾಯಿಗಳನ್ನ ಮೇಂಟೈನ್ ಮಾಡ್ತಿದ್ದೀನಿ ಇವತ್ತಿನ ತನಕ. ನೋಡಿ ಅಲ್ಲಿ ಕೊನೆಯಲ್ಲಿ ಹೋಗ್ತಿದ್ದಾರೆಲ್ಲ. ಇವತ್ತಿನ ತನಕ ನಮ್ಗೆ ಆ ಥರ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ಯಾಕೆ ಕಂಪ್ಲೇಂಟ್ ಬಂದಿಲ್ಲ ಅಂದರೆ ನಾವು ಜವಾಬ್ದಾರಿಯಿಂದ ನೋಡ್ಕೋಬೇಕು. ಆ ಥರ ಗಲಾಟೆ ಮಾಡುವಾಗೆಲ್ಲ ಸ್ವಲ್ಪ ಅವ್ರನ್ನ ಅನ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು ಇದು ಸರಿ ತಪ್ಪು ಅಂತ. ಅವ್ರು ಏನು ಮಾಡ್ತಾರೋ ನಾವು ಹಾಗೆ ಬಿಟ್ಟರೆ ಖಂಡಿತ ಅವ್ರಿಗೆ ಭಯ ಆಗುತ್ತೆ. ನಾವು ಹೇಳ್ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ನಾವು ಅವ್ರ ಹತ್ರ ಸ್ವಲ್ಪ ಪ್ರೀತಿಯಿಂದ ವರ್ತನೆ ಮಾಡಬೇಕು. ಇವಾಗ ಒಂದೊಂದು ಕೋಪ ಇರುತ್ತೆ, ಒಂದೊಂದಕ್ಕೆ ಇದು ಗೊತ್ತಾಗಲ್ಲ ಹೇಗೆ ನಡ್ಕೋಬೇಕು ಅಂತ. ಆವಾಗ ನಾವು ಸ್ವಲ್ಪ ಹೇಳ್ಕೊಡ್ಬೇಕು ಅವರಿಗೆ.